ಬ್ರೇಕ್ ನಂತರ ಮತ್ತೊಮ್ಮೆ ರಾಜಧಾನಿ ರಿಪೋರ್ಟ್ಗೆ ಸ್ವಾಗತ. ಸಿಲಿಕಾನ್ ಸಿಟಿಯಲ್ಲಿ ವಾಹನಗಳ ದಟ್ಟಣೆಯಿಂದ ಆಗುತ್ತಿರುವ ಮಾಲಿನ್ಯದಿಂದ ಬೆಂಗಳೂರಿಗರು ಪ್ರತಿದಿನ ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಾದರೂ ವಾಹನಗಳ ಸಂಖ್ಯೆ ಮಾತ್ರ ಕಡಿಮೆಯಾಗಿಲ್ಲ. ಅದರಲ್ಲಿ ಆಟೋಗಳಿಗೇನೂ ಹೊರತಾಗಿಲ್ಲ. ಮಾಲಿನ್ಯ ತಗ್ಗಿಸಲು ಖಾಸಗಿ ಸಂಸ್ಥೆಯೊಂದು ವಿನೂತನ ಪ್ರಯೋಗಕ್ಕೆ ಕೈ ಹಾಕಿದೆ. ಸೋಲಾರ್ ಪವರ್ನಿಂದಲೇ ಚಲಿಸುವ ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ರಿಕ್ಷಾಗಳನ್ನ ಬೆಂಗಳೂರಿನ ಆರ್ಜಿಎಂಎಸ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಗುಜರಿಗೆ ಬಿದ್ದಿರುವ ಆಟೋ ಇಂಜಿನ್, ಗೇರ್ ಬಾಕ್ಸ್ಗಳಿಗೆ ವೇರಿಯಬಲ್ ಕಂಟ್ರೋಲರ್ ಮೋಟಾರ್ ಅನ್ನ ಈ ಸೋಲಾರ್ ಆಟೋಗಳಿಗೆ ಅಳವಡಿಸಲಾಗಿದೆ. ಇದರ ಜೊತೆಗೆ ಆಟೋ ರೂಫ್ ಮೇಲೆ 60 ವೋಲ್ಟ್ಸ್ ಬ್ಯಾಟರಿಗೆ ಹೊಂದಿಕೊಳ್ಳೋ ಸೋಲಾರ್ ಗ್ರಿಡ್ ಫಿಕ್ಸ್ ಮಾಡಲಾಗಿದೆ. 1 ಗಂಟೆ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟರ್ ಮೈಲೇಜ್ ನೀಡುವ ಈ ಆಟೋಗಳು ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲವು. ಇರೋಂಥ ವೆಹಿಕಲ್ ಯಾವ್ದು ಗುಜರಿಗೆ ಹೋಗುತ್ತೆ, ಹಳೆ ವೆಹಿಕಲ್ಗಳನ್ನ ಹೊಸ ಇಂಜಿನ್ ಹಾಕೋ ಬದಲು ಅದನ್ನು ಬಿಚ್ಚಿ ಮೋಟ್ರೈಸ್ ಮಾಡಿ ಅದನ್ನು ಬ್ಯಾಟ್ರಿಲಿ ಓಡಿಸ್ಬೇಕು ಅಂತ ಪ್ಲಾನ್ ಮಾಡಿ ನಾವು ಒಂದಷ್ಟು ಜನ ಸೇರಿ ಈ ಒಂದು ಎಲೆಕ್ಟ್ರಿಕ್ ಆಟೋ ಮಾಡಿದ್ದೀವಿ. ಎಲೆಕ್ಟ್ರಿಕ್ ಆಟೋ ಒಂದೇ ಅಲ್ಲ, ಎಲೆಕ್ಟ್ರಿಕ್ ಆಟೋ ಜೊತೆಗೆ ಎಲೆಕ್ಟ್ರಿಕ್ ಟಾಟಾ ಎಸ್ ಮಾಡಿದ್ದೀವಿ, ವಿಂಗರ್ ಮಾಡಿದ್ದೀವಿ, ಸ್ವಿಫ್ಟ್ ಮಾಡಿದ್ದೀವಿ, ಇಂಡಿಕಾ ಮಾಡಿದ್ದೀವಿ, ಅದ್ರ ಜೊತೆಗೆ ಬಸ್ ಮಾಡ್ತಾ ಇದ್ದೀವಿ, ಸ್ಕೂಲ್ ಬಸ್ ಮಾಡ್ತಾ ಇದ್ದೀವಿ. ಇನ್ನು ಸೋಲಾರ್ ಆಟೋ ಚಾಲಕರು ಬ್ಯಾಟರಿ ಚಾರ್ಜ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಪ್ರತಿ 3 ಕಿಲೋಮೀಟರ್ಗೆ ಒಂದರಂತೆ ಚಾರ್ಜಿಂಗ್ ಸ್ಟೇಷನ್ ತೆರೆಯುವುದಾಗಿ ಆರ್ಜಿಎಂಎಸ್ ಸಂಸ್ಥೆ ಹೇಳಿದೆ. ಒಂದು ಸೋಲಾರ್ ಆಟೋಗೆ ತಯಾರಿಸುವುದಕ್ಕೆ 2 ಲಕ್ಷವರೆಗೆ ಖರ್ಚಾಗುತ್ತೆ. 2 ಸ್ಟ್ರೋಕ್ ರಿಕ್ಷಾಗಳ ಮೇಂಟೈನ್ ಮಾಡಲು ಪ್ರತಿ 1 ಕಿಲೋಮೀಟರ್ಗೆ 5 ರೂಪಾಯಿ ವೆಚ್ಚವಾಗುತ್ತೆ. ಆದರೆ ಸೋಲಾರ್ ಆಟೋಗಳಿಗೆ ಮೇಂಟೈನ್ ಚಾರ್ಜಸ್ ಇರುವುದಿಲ್ಲ. ಬ್ಯಾಟ್ರಿ ಸ್ವಾಪಿಂಗ್ ಚಾರ್ಜಿಂಗ್ ಸ್ಟೇಷನ್ ಮಾಡೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀನಿ. ಅದು 2 ಕಿಲೋಮೀಟರ್ 3 ಕಿಲೋಮೀಟರ್ ಒಂದು ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ. ಬರೀ ಆಟೋವನ್ನು ಏನು ಹೋಗಿ ಗ್ಯಾಸ್ ಹಾಕ್ಸ್ತಾನೆ 3 ನಿಮಿಷ 5 ನಿಮಿಷ, ಅಷ್ಟು 5 ನಿಮಿಷದಲ್ಲಿ ಒಂದು ಬ್ಯಾಟ್ರಿ ಚೇಂಜ್ ಮಾಡಿ ಮುಂದೆ ಹೋಗ್ತಾ ಇರ್ಬೋದು. ಟೋಟಲ್ ಇದರಲ್ಲಿ ಇರೋದು 5 ಬ್ಯಾಟ್ರಿ ಒಂದೇ ಬಂಕ್, ಅಂದರೆ ಸೆಪ್ರೇಟ್ ಬ್ಯಾಟ್ರಿ ಚೇಂಜ್ ಮಾಡೋಕ್ಕಾಗಲ್ಲ. 5 ಬ್ಯಾಟ್ರಿ ಒಂದೇ ಟೈಮ್ ನಾವು ಚೇಂಜ್ ಮಾಡಿಬಿಟ್ಟು ಅದ್ರ ಆಮೇಲೆ ಚಾರ್ಜಿಂಗ್ ಸ್ಟೇಷನ್ ನಾವು ಏನು ಮಾಡ್ತಾ ಇದ್ದೀವಿ ಅದು ಎಲ್ಲ ಸೋಲಾರಿಂದ. ಈಗಾಗಲೇ ಪ್ರಾಯೋಗಿಕವಾಗಿ ನಾಗ್ಪುರ, ದೆಹಲಿಯಲ್ಲಿ ಸೋಲಾರ್ ಆಟೋಗಳನ್ನ ಲಾಂಚ್ ಮಾಡಲಾಗಿದೆ. ಕೇಂದ್ರ ಸಾರಿಗೆ ಇಲಾಖೆ ಕೂಡ ಸೋಲಾರ್ ಆಟೋಗಳನ್ನ ರಸ್ತೆಗಿಳಿಸುವ ಬಗ್ಗೆ ಚಿಂತನೆ ನಡೆಸಿದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಮೆಟ್ರೋ ನಗರಗಳಲ್ಲಿ ಸೋಲಾರ್ ಆಟೋಗಳು ಸಂಚರಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಆನಂದ್ ನಂದಗುಡಿ, ರಾಜ್ ನ್ಯೂಸ್, ಬೆಂಗಳೂರು.